ಯಾಕೆ ಕೆಲವೊಬ್ಬರು ಕರ್ಮವನ್ನು ವಿರೋಧಿಸ್ತಾರೆ? ಯಾಕೆ ಅಂದರೆ ಅವರು ತಮ್ಮ ತಪ್ಪನ್ನು ತಾವು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಈಗ ನಾವು ಸಂಸಾರದಲ್ಲಿ ಇದ್ದೇ ದೇವರನ್ನು ಅರಿಯೋಕೆ ಆಗೋದಿಲ್ವಾ? ಯಾವುದು ನಮ್ಮನ್ನು ತಡಿತಾ ಇದೆ? ಭಗವಂತನನ್ನು ತಿಳ್ಕೊಳ್ಳೋದು ಅಂದರೆ ತುಂಬ ಕಷ್ಟ ಆಗಿಬಿಟ್ಟಿದೆ. ಯಾಕೆ ಕಷ್ಟ ಆಗಿಬಿಟ್ಟಿದೆ ಅಂದರೆ ಕೆಲವೊಬ್ಬರು ಅದನ್ನು ಕಷ್ಟ ಮಾಡಿದ್ದಾರೆ. ಕರ್ಮನೇ ವ್ಯಕ್ತಿ ದಾರಿ ತಪ್ಪಿಸುತ್ತೆ ಅಂತಂದು ಹೇಳ್ತಾ ಇರ್ತಾರೆ. ಇಲ್ಲಿ ಕರ್ಮದ ಹೇಗೆ ದಾರಿ ತಪ್ಪಿಸುತ್ತೆ? ಸತ್ಯವನ್ನು ತಿಳ್ಕೋಬೇಕು ಅಂದರೆ, ಮುಕ್ತಿಯನ್ನು ಪಡಿಬೇಕು ಅಂತಂದರೆ ಸಂಸಾರವನ್ನು ಬಿಡಲೇಬೇಕಾ? ನೋಡಿ, ಸತ್ಯ ಅಂದರೆ ಏನು? ಸತ್ಯ ಅಂದರೆ ಭಗವಂತ. ಇದರಲ್ಲಿ ಎರಡು ರೀತಿಯಾದ ನಂಬಿಕೆಗಳಿದ್ದಾವೆ. ಮುಕ್ತಿಯನ್ನು ಪಡಿಬೇಕು, ಸತ್ಯವನ್ನು ತಿಳ್ಕೋಬೇಕು ಅಂದರೆ ಜೀವನದ ಚಕ್ರ ಮತ್ತು ಕರ್ಮದ ಚಕ್ರ ಇವು ಎರಡನ್ನು ದಾಟಬೇಕು ಅಂತ ಹೇಳ್ತಾರೆ. ಜೀವನದ ಚಕ್ರ ಅಂದ್ರೇನು? ಹುಟ್ಟೋದು ಮತ್ತೆ ಸಾಯೋದು, ಹುಟ್ಟೋದು ಮತ್ತೆ ಸಾಯೋದು, ಅಂದರೆ ತುಂಬ ಜನ್ಮಗಳಿದ್ದಾವೆ ಅಂತ. ನೋಡಿ, ನಾನು ಈ ಹುಟ್ಟು ಮತ್ತು ಸಾವು ತುಂಬ ಜನ್ಮಗಳ ಬಗ್ಗೆ ಏನೋ ಒಂದು ಕಲ್ಪನೆಗಳಿದ್ದಾವಲ್ವ, ಅವುಗಳ ಬಗ್ಗೆ ನಾನು ಹೇಳೋದಿಲ್ಲ. ಏಕೆಂದರೆ ನೋಡಿ, ಯಾವುದೇ ಜನ್ಮದಲ್ಲಿ ಆಗಿರುವ ವಿಷಯಗಳು ನಮಗೆ ಇದು ಅರಿವಿಗೆ ಇಲ್ಲ. ಅದು ಇದೆಯೋ ಇಲ್ವೋ ಯಾರಿಗೊತ್ತು. ಇವಾಗ ಪ್ರೆಸೆಂಟ್ ನಾವಿಲ್ಲಿ ಬದುಕ್ತಾ ಇದ್ದೀವಲ್ವ, ಈ ಒಂದು ಜೀವನದ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡಬೇಕು. ನಾವು ಏನೇ ಮಾಡೋದಿದ್ರು ನಾವು ಮುಕ್ತಿಯನ್ನು ಪಡಿಬೇಕು, ಭಗವಂತನನ್ನು ತಿಳ್ಕೋಬೇಕು ಅಂದರೆ ಈಗ ನಾವು ಬದುಕ್ತಾ ಇದ್ದೀವಲ್ವ, ಇದೇ ಒಂದು ಜೀವನದಲ್ಲಿ ನಾವು ತಿಳ್ಕೋಬೇಕು. ನೋಡಿ, ಈ ಒಂದು ಜೀವನದಲ್ಲಿದ್ದರೆ ಹುಟ್ಟು ಸಾವು ಇದು ಆಗ್ತಾ ಇರ್ತಾವಲ್ವ, ಇವು ಆಗ್ತಾ ಇದ್ದರೆ, ಇದೇ ಪದೇ ಪದೇ ಆಗ್ತಾ ಇದ್ದರೆ ದೇವರನ್ನು ನಾವು ಅರಿಯೋಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ಇದರ ಒಂದು ಅರ್ಥ ಏನು? ನಾವೀಗ ಜೀವನ ಮಾಡ್ತಾ ಇದ್ದೀವಿ ಅಂದರೆ ಟೋಟಲ್ ಆಗಿ ನಾವು ಜೀವನ ಮಾಡ್ತಾ ಇರಬೇಕಾದ್ರೆ ಭಗವಂತನನ್ನು ತಿಳ್ಕೊಳ್ಳೋಕ್ಕೆ ಆಗಲ್ಲ. ನೋಡಿ, ಈ ಒಂದು ನಂಬಿಕೆ ಇದೆ ಅಲ್ವಾ, ಈ ಒಂದು ನಂಬಿಕೆ ನೋಡಿ, ಇವತ್ತು ಸಾಮಾನ್ಯ ಜನರು ದೇವರ ಬಗ್ಗೆ, ಧರ್ಮದ ಬಗ್ಗೆ, ಆಧ್ಯಾತ್ಮದ ಬಗ್ಗೆ ಯಾಕೆ ಯೋಚಿಸ್ತಾ ಇಲ್ಲ ಅಂತಂದರೆ ಹಲವಾರು ಜನರಿಗೆ ಈ ರೀತಿಯಾದ ನಂಬಿಕೆಗಳಿದ್ದಾವೆ. ದೇವರು ಧರ್ಮ ಅಂತಂದರೆ ಅದೆಲ್ಲ ದೊಡ್ಡೋರು ಮಾಡುವಂಥದ್ದು, ನಾವೆಲ್ಲ ಸಾಮಾನ್ಯ ಜನರು, ನಾವೆಲ್ಲ ಸಂಸಾರ ಮಾಡೋರು, ಇದೆಲ್ಲ ನಮಗೆ ಯಾಕೆ ಬೇಕು ಅಂತ ಅಂದ್ಕೊಂಡಿರ್ತಾರೆ. ಹಾಗಾಗಿನೇ ಅವರು ಭಗವಂತನನ್ನು ತಿಳ್ಕೊಳ್ಳೋಕ್ಕೆ ಮುಂದಾಗೋದಿಲ್ಲ. ಇದು ಏನಿದೆ ಅಲ್ವಾ, ಇದು ಮನುಷ್ಯನಿಗೆ ತಾನೇ ಮಾಡಿಕೊಳ್ಳುವಂತಹ ಒಂದು ದೊಡ್ಡ ನಷ್ಟ ಅಂತಲೇ ಹೇಳ್ಬೋದು. ಇದನ್ನು ಈ ಭೂಮಿ ಮೇಲೆ ಯಾರೆಲ್ಲ ವಾಸ ಮಾಡ್ತಾ ಇದ್ದಾರೋ ಮನುಷ್ಯರು, ಅವರು ಪ್ರತಿಯೊಬ್ಬರು ಜೀವನದ ಸತ್ಯ ಮತ್ತು ಭಗವಂತನನ್ನು ಅರಿಲೇಬೇಕು. ಹೀಗೆ ನೋಡಿ, ಮುಂದೆ ಇನ್ನೂ ಸಾಕಷ್ಟು ವಿಷಯಗಳಿದ್ದಾವೆ. ಅದಕ್ಕಿಂತ ಮುಂಚೆ ಮನುಷ್ಯ ಯಾವ ರೀತಿ ಸೃಷ್ಟಿಯಾಗಿದ್ದಾನೆ ಅನ್ನೋದನ್ನು ಒಂದು ಸ್ವಲ್ಪ ನೋಡೋಣ. ಇಲ್ಲಿ ನೋಡಿ, ನಾವು ಭೌತಿಕವಾಗಿ ನಮಗೊಂದು ದೇಹ ಇದೆ, ಮತ್ತು ನಮ್ಮೊಳಗಡೆ ಒಂದು ಚೈತನ್ಯ, ಒಂದು ಆತ್ಮ ಕೂಡ ಇದೆ. ಮತ್ತು ನಮ್ಮಲ್ಲಿ ಪ್ರೀತಿ ಇದೆ, ಕರುಣೆ ಇದೆ, ಮನಸ್ಸಿದೆ, ಹೃದಯ ಇದೆ, ಬುದ್ಧಿಶಕ್ತಿ ಇದೆ. ನೋಡಿ, ಇವುಗಳು ಇದ್ದಾಗ ಮನುಷ್ಯ ಯಾವ ರೀತಿ ಬದುಕಿದರೆ ಅವನಿಗೆ ಒಂದು ರೀತಿಯಾದ ನೆಮ್ಮದಿ ಸಿಗುತ್ತೆ. ಯಾವ ರೀತಿ ಬದುಕಿದರೆ ನೋಡಿ, ಅವನು ಒಂಟಿಯಾಗಿದ್ದಾಗ ಅವನಿಗೆ ಪ್ರೀತಿಯ ಅನುಭವ ಆಗುತ್ತಾ? ಇಲ್ಲ. ನೋಡಿ, ಇವಾಗ ನಮಗೆ ಪ್ರೀತಿಯ ಒಂದು ಅನುಭವ ಆಗಬೇಕು ಅಂತಂದರೆ ನಾವು ಮತ್ತೊಬ್ಬರ ಜೊತೆ ಸೇರಲೇಬೇಕು, ಅವ್ರ ಜೊತೆ ಸಂಬಂಧ ಬೆಳೆಸಬೇಕು. ಆಗಿದ್ದಾಗ ಮಾತ್ರ ನಮಗೆ ಪ್ರೀತಿಯ ಒಂದು ಅನುಭವ ಆಗುತ್ತೆ. ನಾವು ಒಂಟಿಯಾಗಿದ್ದಾಗ ಇದು ಆಗೋಕ್ಕೊಂದು ಚಾನ್ಸೇ ಇಲ್ಲ. ಮತ್ತು ಆ ಕರುಣೆ ಕೂಡ ಅಷ್ಟೇ. ಇವಾಗ ನೋಡಿ, ನಾವೊಬ್ಬರಿಗೆ ಯಾರಾದರೂ ಒಂದು ಹೊಟ್ಟೆ ಹಸ್ತಿರೋರು ನಮ್ಮ ಮುಂದೆ ಕೈ ಚಾಚಿದ್ರು ಅಂದರೆ ಅವ್ರಿಗೊಂದು ಸ್ವಲ್ಪ ಏನಾದ್ರು ಒಂದು ಸ್ವಲ್ಪ ದಾನ ಮಾಡಿದ್ವಿ ಅಂದರೆ ನಮ್ಮೊಳಗಡೆ ಏನೋ ಒಂಥರ ನೆಮ್ಮದಿ, ಅದು ಏನೋ ಒಂಥರ ಖುಷಿ ಕೊಡುತ್ತೆ ಅಲ್ವಾ? ಹಾಗಾಗಿ ಕರುಣೆಯ ಅನುಭವ ಆಗಬೇಕು ಅಂದರೆ ನಾವು ಮತ್ತೊಬ್ಬರ ಜೊತೆ ಸೇರಲೇಬೇಕು. ನೋಡಿ, ಇವುಗಳಿಂದ ನಮಗೆ ಗೊತ್ತಾಗುತ್ತೆ ಮನುಷ್ಯ ಸಂಘಜೀವಿ ಅಂತ ಹೇಳಿ. ಮನುಷ್ಯ ಸಂಘಜೀವಿ, ಅವನು ಖುಷಿಯಾಗಿರಬೇಕು, ಆರೋಗ್ಯವಾಗಿರಬೇಕು ಅಂತಂದರೆ ಮತ್ತೊಬ್ಬರ ಜೊತೆ ಸೇರಲೇಬೇಕು. ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನ ಸಂಘ ಮಾಡಲೇಬೇಕು. ಅವನು ಒಂಟಿಯಾಗಿ ಬದುಕೋದ್ರಿಂದ ಯಾವ ಅನುಭವಗಳು ಆಗೋದಿಲ್ಲ. ಒಂಥರ ಪ್ರಾಣಿಗೆ ಒಂಥರ ನಿರ್ಜೀವ ವಸ್ತುಗಳಾಗ್ಬಿಡ್ತಾನೆ. ಇವು ಎಲ್ಲವೂ ಇದ್ದರೂ ಕೂಡ ನಿರ್ಜೀವ ವಸ್ತುಗಳಾಗ್ಬಿಡ್ತಾನೆ. ನೋಡಿ, ವಾಸ್ತವ ಹೀಗಿರಬೇಕಾದ್ರೆ ಭಗವಂತನನ್ನು ತಿಳ್ಕೋಬೇಕು, ಮುಕ್ತಿಯನ್ನು ಹೊಂದಬೇಕು ಅಂತಂದರೆ ಎಲ್ಲವನ್ನೂ ಬಿಡಬೇಕು ಅನ್ನೋ ಒಂದು ನಂಬಿಕೆ ಇದೆಯಲ್ವಾ, ಇದು ಎಷ್ಟು ಮಟ್ಟಿಗೆ ಸತ್ಯ ನೀವೇ ಒಂದು ಸ್ವಲ್ಪ ಆಲೋಚನೆ ಮಾಡಿ. ಈಗ ನೋಡಿ, ನಾವು ಇವಾಗ ಸಂಸಾರದಲ್ಲಿದ್ದೀವಿ ಅಲ್ವಾ? ಈಗ ನಾವು ಸಂಸಾರದಲ್ಲಿ ಇದ್ದೇ ದೇವರನ್ನು ಅರಿಯೋಕೆ ಆಗೋದಿಲ್ವಾ? ಯಾವುದು ನಮ್ಮನ್ನು ತಡಿತಾ ಇದೆ ಬೇಡ ಅಂತ ಹೇಳಿ? ನೋಡಿ, ಈಗ ನಾವು ಸುಮ್ಮನೆ ಅಬ್ಸರ್ವ್ ಮಾಡಿದರೆ ನಮಗೇನಿದೆ, ಇಲ್ಲಿ ಫ್ರೀಡಮ್ ಇದೆ. ಯಾರು ಹೇಗೆ ಬೇಕಾದರೂ ಬದುಕ್ಬೋದು, ಯಾರು ಹೇಗೆ ಬೇಕಾದರೂ ಆಲೋಚನೆ ಮಾಡ್ಬೋದು. ಪ್ರತಿಯೊಬ್ಬರಿಗೂ ಇಲ್ಲಿ ಫ್ರೀಡಮ್ ಇದೆ.
ಯಾರೋ ಒಬ್ಬರು ಹೆಂಗೋ ನಮಗೆ ಇಷ್ಟ ಇಲ್ಲದ ಒಂದು ಬದುಕನ್ನು ನಡೆಸ್ತಾ ಇದ್ದಾನೆ ಅಂತಂದರೆ ಅವನಿಗೆ ನಾವು ಅದನ್ನು ತಡೆಯೋಕ್ಕಾಗೋದಿಲ್ಲ. ನೀನು ಹೀಗೆ ಯಾಕೆ ಬದುಕ್ತಾ ಇದೆಯಾ ಅಂತ ನಾವು ಆ ವ್ಯಕ್ತಿಯನ್ನು ತಡೆಯೋಕೆ ಆಗೋದಿಲ್ಲ. ಒಂದೆರಡು ಒಳ್ಳೆ ಮಾತುಗಳನ್ನು ಹೇಳ್ಬೋದು ಅಷ್ಟೇ. ನೋಡಿ, ನಮ್ಮ ಕಣ್ಣುಗಳು ನೋಡ್ತವೆ, ನಮ್ಮ ಬುದ್ಧಿ ಆಲೋಚನೆ ಮಾಡುತ್ತೆ. ಈ ಒಂದು ನಮ್ಮ ದೇಹದಲ್ಲಿ ಇಂಥ ಒಂದು ಸಿಸ್ಟಮ್ ಯಾಕಿದೆ? ಭಗವಂತನನ್ನು ಪ್ರತಿಯೊಬ್ಬರು ಅರಿಲೇಬೇಕು ಅಂಥ ಒಂದು ವ್ಯವಸ್ಥೆ ಇದೆ ಇಲ್ಲಿ. ಹೇಗೆಂದರೆ ನೋಡಿ, ದೇವರು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಹೌದು, ಆದರೆ ದೇವರು ಸೃಷ್ಟಿ ಮಾಡಿರೋ ಪ್ರಕೃತಿ ನಮ್ಮ ಕಣ್ಮುಂದೆ ಇದೆ. ದಿನ ಬೆಳಗಾದರೆ ಸಾಕು, ನಾವು ನೋಡ್ತಾನೆ ಇದ್ದೀವಿ. ಪ್ರತಿದಿನ ಸೂರ್ಯ ಬರ್ತಾನೆ ಇದ್ದಾನೆ. ಎಷ್ಟೋ ಒಂದು ಹಣ್ಣು ಹಂಪಲುಗಳನ್ನು ನೋಡ್ತೀವಿ, ಗಿಡ ಮರಗಳು, ಸಾಕಷ್ಟು ಪ್ರಕೃತಿಗಳಿದ್ದಾವೆ. ಈ ಒಂದು ಪ್ರಕೃತಿಗಳನ್ನು ನೋಡ್ತಾ ಮತ್ತೆ ಇಲ್ಲಿ ನಾವು ಸಂಸಾರನೂ ಕೂಡ ಮಾಡ್ತಾ ಇರ್ತೀವಿ. ಇಲ್ಲಿ ಈ ಒಂದು ಪ್ರಕೃತಿಯಲ್ಲಿ ಸಂಸಾರನೂ ಕೂಡ ಮಾಡ್ತಾ ಇರ್ತೀವಿ. ಈ ಸಂಸಾರದಲ್ಲಿ ಇದ್ದುಕೊಂಡೇ ನಾವು ಈ ಒಂದು ಪ್ರಕೃತಿಯನ್ನು ಗಮನಿಸಬೇಕು. ಮತ್ತು ಗಮನಿಸೋದು ಅಷ್ಟೇ ಅಲ್ಲ, ಅವುಗಳ ಬಗ್ಗೆ ಆಲೋಚನೆ ಮಾಡಬೇಕು. ಸೂರ್ಯನಿಂದ ಅಷ್ಟೊಂದು ಬೆಳಕು ಬರ್ತಾ ಇದೆ, ಅದು ಹೇಗೆ ಬರ್ತಾ ಇದೆ? ಮತ್ತು ಅದು ಯಾವಾಗಲೂ ಪ್ರತಿದಿನ ನಮಗೆ ಹಗಲಾಗುತ್ತೆ ಮತ್ತು ರಾತ್ರಿ ಆಗುತ್ತೆ. ಮತ್ತು ಅದರಲ್ಲಿ ನಿಯಮ ಇದೆ. ದೇವರು ಎಷ್ಟು ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾನಲ್ವಾ. ಮತ್ತು ನೋಡಿ, ನಾವು ಡೈಲಿ ಈ ಒಂದು ತರಕಾರಿಗಳನ್ನು ಹಣ್ಣುಗಳನ್ನು ತಿಂತಾ ಇರ್ತೀವಿ. ಅವುಗಳನ್ನೆಲ್ಲ ಭಗವಂತ ಎಷ್ಟು ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾನೆ. ಹಣ್ಣಿನಲ್ಲಿ ರುಚಿ ಇದೆ. ಆ ಹಣ್ಣಿನಲ್ಲಿ ರುಚಿ ಹೇಗೆ ಬಂತು? ನೀವೇನಾದ್ರು ಇಟ್ಟಿದ್ದೀವಾ? ಇಲ್ಲ, ಭಗವಂತನೇ ಅದರಲ್ಲಿ ರುಚಿಯನ್ನು ಇಟ್ಟಿದ್ದಾನೆ. ಆ ಒಂದು ಹಣ್ಣುಗಳನ್ನು ನೋಡಿ ಅವುಗಳ ಬಗ್ಗೆ ಆಲೋಚನೆ ಮಾಡುವಂಥದ್ದು. ಮತ್ತು ಆಕಾಶವನ್ನು ನೋಡಿ, ಮತ್ತು ನಕ್ಷತ್ರಗಳನ್ನು ನೋಡಿ, ಮತ್ತು ಈ ಒಂದು ಭೂಮಿಯನ್ನು ನೋಡಿ. ಅಷ್ಟೇ ಯಾಕೆ, ನಮ್ಮ ಒಂದು ದೇಹವನ್ನು ನೋಡಿ. ಮತ್ತು ಸಾಕಷ್ಟು ಜೀವಿಗಳಿದ್ದಾವೆ, ಸುತ್ತಮುತ್ತ ಪ್ರಾಣಿಗಳಿದ್ದಾವೆ, ಪಕ್ಷಿಗಳಿದ್ದಾವೆ, ವಿಧವಾದ ಡಿಫ್ರೆಂಟ್ ಆಗಿರೋ, ಮತ್ತು ಕ್ರಿಮಿ ಕೀಟಗಳಿದ್ದಾವೆ. ಇವುಗಳನ್ನೆಲ್ಲ ನೋಡಿ ನಾವು ಸ್ವಲ್ಪ ಇವುಗಳ ಬಗ್ಗೆ ಆಲೋಚನೆ ಮಾಡಬೇಕು. ಎಷ್ಟು ಅದ್ಭುತವಾಗಿದ್ದಾವಲ್ವಾ, ಭಗವಂತ ಎಷ್ಟು ಅದ್ಭುತವಾಗಿ ಸೃಷ್ಟಿ ಮಾಡಿದಾನಲ್ವಾ ಅಂತ ಹೇಳಿ. ಇದೇ ವಾಸ್ತವದಲ್ಲಿ ಭಗವಂತನನ್ನು ತಿಳಿಯುವಂಥದ್ದು. ಇದಕ್ಕೆ ನೀವು ಸಂಸಾರ ಬಿಡಬೇಕು, ಎಲ್ಲೋ ಒಂದು ಕಡೆಗೆ ಹೋಗಬೇಕು, ಎಲ್ಲೋ ಒಂದು ಕಡೆಗೆ ಹೋಗಿ ತಪಸ್ ಮಾಡಬೇಕು ಅನ್ನೋದು ಏನೂ ಇಲ್ಲ. ನೋಡಿ, ವಸ್ತುಸ್ಥಿತಿ ಹೇಗಿದೆಯೋ ಹಾಗೆ ನೋಡಬೇಕು. ಸ್ವಲ್ಪ ತಾರ್ಕಿಕವಾಗಿ ನಾವು ಯೋಚನೆ ಮಾಡಬೇಕು ಅಷ್ಟೇ, ನಮಗೆ ಸತ್ಯ ಗೊತ್ತಾಗಬೇಕು ಅಂದರೆ. ಆದರೆ ಈಗ ಭಗವಂತನನ್ನು ತಿಳ್ಕೊಳ್ಳೋದು ಅಂದರೆ ತುಂಬ ಕಷ್ಟ ಆಗಿಬಿಟ್ಟಿದೆ. ಯಾಕೆ ಕಷ್ಟ ಆಗಿಬಿಟ್ಟಿದೆ ಅಂದರೆ, ಕೆಲವೊಬ್ಬರು ಅದನ್ನು ಕಷ್ಟ ಮಾಡಿದ್ದಾರೆ. ಇದಕ್ಕೆ ಏನೇನೋ ಕಲ್ಪನೆಗಳನ್ನು ಮಾಡ್ಕೊತಾರೆ, ಏನೇನೋ ಮಾಡೋಕ್ಕೆ ಹೋಗ್ತಾರೆ. ಹಾಗಾಗಿ ಸಂಸಾರದಲ್ಲಿ ಇದ್ದುಕೊಂಡೇ ನಾವು ಈ ಒಂದು ಸತ್ಯವನ್ನು, ಭಗವಂತನನ್ನು ನಾವು ತಿಳಿಬಹುದು. ಇದೇ ಸತ್ಯವನ್ನು ಗ್ರಹಿಸೋದು ಅಂದರೆ ಇದೇ, ಮತ್ತೇನು ಅಲ್ಲ, ಬೇರೆ ಏನೂ ಅಲ್ಲ. ಇದನ್ನು ನಾವು ನಮ್ಮ ಫ್ಯಾಮಿಲಿ ಜೊತೆ ಇದ್ದು, ಸ್ನೇಹಿತರ ಜೊತೆ ಇದ್ದು, ಸುತ್ತಮುತ್ತ ನೋಡಿ ಆಲೋಚನೆ ಮಾಡಿ ಸತ್ಯವನ್ನು ಅರಿಯುವಂಥದ್ದು. ಇದನ್ನು ನಾವು ಪ್ರತಿದಿನ ಮಾಡ್ಬೋದು. ಇದಕ್ಕೆ ಯಾವುದೋ ಒಂದು ಸ್ಥಳ ಬೇಕಾಗಿಲ್ಲ, ಯಾವುದೋ ಒಂದು ಸಮಯ ಬೇಕಾಗಿಲ್ಲ. ನಾವಿದನ್ನು ಪ್ರತಿದಿನ ಮಾಡ್ಬೋದು. ನೋಡಿ, ಯಾಕೆ ಇಷ್ಟು ಈಸಿಯಾಗಿ ಸತ್ಯವನ್ನು ತಿಳ್ಕೊಳ್ಳೋಕೆ ಇಷ್ಟು ಈಸಿಯಾದ ಭಗವಂತ ನಮ್ಮಲ್ಲಿ ನಿಯಮಗಳನ್ನು ಇಟ್ಟಿದ್ದಾನೆ. ನೋಡಿ, ಇಷ್ಟೊಂದು ಸರಳವಾದ ಒಂದು ದಾರಿ ಇದೆ ಸತ್ಯವನ್ನು ತಿಳ್ಕೊಳ್ಳೋಕೆ, ಅಂದರೆ ಭಗವಂತನನ್ನು ತಿಳ್ಕೊಳ್ಳೋಕೆ. ಆದರೂ ಯಾಕೆ ಕೆಲವೊಬ್ಬರು ಈ ಒಂದು ಸತ್ಯವನ್ನು ತಿಳ್ಕೊತಾ ಇಲ್ಲ? ಕಾರಣ ಏನಂದರೆ, ಅವರು ಫುಲ್ ಫೋಕಸ್ ಯಾವುದ್ರ ಮೇಲೆ ಇರುತ್ತೆ? ದುಡ್ಡು ಸಂಪಾದನೆ ಮಾಡಬೇಕು, ಅಧಿಕಾರದಲ್ಲಿರಬೇಕು, ಆಸ್ತಿ ಮಾಡಬೇಕು, ಮತ್ತು ನಮಗೊಂದು ಸ್ಟೇಟಸ್ ಇರಬೇಕು, ನಾವೊಂದು ಸ್ಟೇಟಸನ್ನು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ. ನೋಡಿ, ಇವು ಬೇಕು, ಜೀವನಕ್ಕೆ ಇವು ಬೇಕೇ ಬೇಕು, ಬೇಡ ಅಂತಂದಲ್ಲ. ಆದರೆ ಇದೇ ಜೀವನ ಅಲ್ಲ, ನಾವು ಇದಕ್ಕೂ ಮೀರಿ ಯೋಚನೆ ಮಾಡಬೇಕಾಗುತ್ತೆ ಅಲ್ವಾ. ನಾವು ನೋಡಿ, ಯಾವಾಗ ನಾವು ಬರೀ ದುಡ್ಡೇ ಜೀವನ, ಅಧಿಕಾರಿ ಜೀವನ, ಆಸ್ತಿ ಗಳಿಸೋದೇ ಜೀವನ, ಒಂದು ಸ್ಟೇಟಸನ್ನು ನಾವು ಮೇಂಟೈನ್ ಮಾಡೋದೇ ಜೀವನ ಅಂತ ಅಂದ್ಕೊಂಡಿವಿ ಅಂತಂದರೆ, ನಮ್ಮ ಆಲೋಚನಾ ಸ್ಥಿತಿಯನ್ನು ನಾವೇ ಕೊಂದಂಗೆ. ಅಂದರೆ ಅದನ್ನು ನಾವೇ ಸೀಮಿತಗೊಳಿಸಿದ್ದೀವಿ. ಇಲ್ಲ, ನಾವು ಎಷ್ಟಾದರೂ ಯೋಚನೆ ಮಾಡ್ಬೋದು. ಹಾಗಾಗಿ ಇವುಗಳನ್ನು ಪ್ರತಿದಿನ ಇವುಗಳ ಬಗ್ಗೆ ಹೇಗೆ ಯೋಚನೆ ಮಾಡ್ತೀವಲ್ವಾ, ಅದೇ ರೀತಿಯಲ್ಲಿ ಪ್ರತಿದಿನ ನಾವು ಈ ಭಗವಂತನನ್ನು ತಿಳ್ಕೊಳ್ಳೋಕ್ಕೆ ಪ್ರಕೃತಿಯನ್ನು ನಾವು ನೋಡಬೇಕಾಗುತ್ತೆ. ನೋಡೋದಷ್ಟೇ ಅಲ್ಲ, ಅವುಗಳ ಬಗ್ಗೆ ಆಲೋಚನೆ ಮಾಡಬೇಕಾಗುತ್ತೆ. ಅವುಗಳು ಎಷ್ಟು ಚೆನ್ನಾಗಿ ಕ್ರಿಯೇಟ್ ಆಗಿದ್ದಾವೆ, ದೇವರು ಅವುಗಳನ್ನು ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾನೆ, ದೇವರ ಒಂದು ಶಕ್ತಿ ಎಷ್ಟು ಅದ್ಭುತ, ಜ್ಞಾನ ಎಷ್ಟು ಅದ್ಭುತ ಅನ್ನೋದು ನಮ್ಮ ಒಂದು ಅರಿವಿಗೆ ಬರುತ್ತೆ. ನಾವು ಅದನ್ನು ಗ್ರಹಿಸ್ತೀವಿ. ಇದೇ ಸತ್ಯವನ್ನು ಅರಿಯೋದು, ಬೇರೆ ಏನೂ ಅಲ್ಲ. ನೋಡಿ, ನಮ್ಮ ಕರ್ಮಗಳು ಯಾವಾಗಲೂ ಒಂದೇ ರೀತಿಯಲ್ಲಿ ಇರೋದಿಲ್ಲ. ನಾವು ಒಳ್ಳೆಯದನ್ನು ಮಾಡ್ತೀವಿ, ಕೆಲವೊಂದು ಸಲ ನಮ್ಮ ಕೈಯಿಂದ ಗೊತ್ತಿಲ್ಲದೇನೋ ಕೆಟ್ಟದ್ದು ಕೂಡ ಆಗ್ತಾ ಇರುತ್ತೆ. ಸೊ ಯಾವಾಗ ನಾವು ಈ ಒಂದು ಪಾಪಗಳನ್ನು ಮಾಡ್ತಾ ಹೋಗ್ತೀವೋ ಆವಾಗ ಮತ್ತೆ ನಾವು ಇದೇ ಜನ್ಮದಲ್ಲಿ ನಾವು ಮತ್ತೆ ಇದೇ ಒಂದು ಸಂಸಾರವನ್ನು ನಾವು ಮಾಡಬೇಕಾಗುತ್ತೆ, ಮತ್ತೆ ನಾವು ಇದೇ ಭೂಮಿಯಲ್ಲಿ ಹುಟ್ಟಬೇಕಾಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ನೋಡಿ, ಈ ಒಂದು ನಂಬಿಕೆ ಏನು ಮಾಡುತ್ತೆ ಅಂದರೆ,
ವ್ಯಕ್ತಿಯನ್ನು ಏನು ಮಾಡಿದ್ರೋ ಹಾಗೆ ಮಾಡಿಬಿಡುತ್ತೆ. ಆವಾಗ ವ್ಯಕ್ತಿ ಏನು ಅನ್ಕೊತಾನೆ, ಈ ಸಮಾಜದಿಂದಲೇ ನಾನು ದೂರ ಹೋಗಿಬಿಡ್ಬೇಕು, ಎಲ್ಲರೂ ಹೋಗಿ ಆರಾಮಾಗಿ ನಾನು ಕೂತ್ಕೊಂಡು ಬಿಡಬೇಕು, ಸುಮ್ಮನೆ ಇದು ಯಾವುದು ಸಹವಾಸನೂ ಬೇಡ, ಈ ಒಂದು ಸಂಸಾರದ ಒಂದು ಜಂಜಾಟವೂ ಬೇಡ ಅಂತ ಅಂದ್ಕೊಂಡ್ಬಿಡ್ತಾನೆ. ಆದರೆ ಅವನು ಎಲ್ಲೇ ಹೋಗಲಿ, ಏನೇ ಇದು ಮಾಡಲಿ, ವ್ಯಕ್ತಿ ತನ್ನಲ್ಲಿರುವ ಗುಣಗಳನ್ನು ಅವನು ಅನುಭವಿಸ್ಬೇಕು. ಅದೇ ಪ್ರೀತಿ, ಕರುಣೆ ಅದೆಲ್ಲ ಹೇಳಿದ್ವಲ್ಲ, ಅವನ್ನೆಲ್ಲ ಅನುಭವಿಸ್ಬೇಕು. ಜೀವನದ ಸತ್ಯವನ್ನು ಅವನು ತಿಳ್ಕೋಬೇಕು. ಜೀವನ ಅವನಿಗೆ ಅರ್ಥ ಆಗಬೇಕು ಅಂತಂದರೆ ಅವನು ಈ ಒಂದು ಸಮಾಜದಲ್ಲೇ ಇರಬೇಕಾಗುತ್ತೆ, ಮತ್ತು ಸಂಸಾರದಲ್ಲಿ ಕೂಡ ಇರಬೇಕಾಗುತ್ತೆ. ನೋಡಿ, ನಾವು ಯಾವಾಗಲೂ ಕರ್ಮವನ್ನು ವಿರೋಧಿಸಬಾರ್ದು. ನಾವು ಯಾಕೆ ವಿರೋಧಿಸ್ತೀವಿ? ಅದರಿಂದ ಏನೋ ಕೆಟ್ಟದ್ದಾಗುತ್ತೆ ಅಂತ ಹೇಳಿ. ಬಟ್ ಅದರಿಂದ ನಮಗೆ ಒಳ್ಳೇದು ಕೂಡ ಆಗುತ್ತಲ್ವ? ನಾವು ಇದ್ರ ಬಗ್ಗೆ ಯಾಕೆ ಯೋಚನೆ ಮಾಡೋದಿಲ್ಲ? ಒಳ್ಳೇದನ್ನು ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದನ್ನು ಮಾಡಿದ್ರೆ ನಮಗೆ ಕೆಟ್ಟದ್ದೇ ಆಗುತ್ತೆ. ನಾವು ಇದನ್ನೇ ಯಾಕೆ ಒಪ್ಪೋಂತ ಇಲ್ಲ? ನೋಡಿ, ಇಲ್ಲಿ ಇನ್ನೊಂದು ವಿಷಯ ಎಲ್ಲರೂ ತಿಳ್ಕೊಬೇಕಾಗಿರೋದು ಏನು ಅಂತಂದರೆ, ನೀನು ಇಂಥ ಕೆಲಸನೇ ಮಾಡಬೇಕು ಅಂತ ಇಲ್ಲಿ ಯಾರೂ ಒಬ್ಬ ವ್ಯಕ್ತಿಯನ್ನು ಬಲವಂತ ಮಾಡೋದಿಲ್ಲ. ಇಲ್ಲಿ ಕೂಡ ಅವನಿಗೆ ಫ್ರೀಡಮ್ ಇದೆ. ಒಳ್ಳೆಯದು ಕೆಟ್ಟದ್ದು 2 ಆಪ್ಷನ್ ಇದ್ದಾವೆ, ಮತ್ತು ಅವನಿಗೆ ಆಲೋಚನೆ ಮಾಡೋ ಶಕ್ತಿ ಇದೆ. ಒಳ್ಳೆಯದು ಕೆಟ್ಟದ್ದು ಇದೆ ಅಂತಂದರೆ ಅದು ಮನುಷ್ಯನಲ್ಲೂ ಕೂಡ ಇದೆ. ಅವನಿಗೆ ಚೆನ್ನಾಗಿ ಗೊತ್ತು ಯಾವುದು ಒಳ್ಳೆಯದು ಮತ್ತು ಯಾವುದು ಕೆಟ್ಟದ್ದು ಅಂತ ಹೇಳಿ. ಇವು ಎರಡನ್ನು ಮಾಡಲಿಕ್ಕೆ ಅವನಿಗೆ ಫ್ರೀಡಮ್ ಇದೆ ಅಲ್ವಾ? ಅವನು ಮುಂದೆ ನಾನು ಎಂಥ ಕರ್ಮಗಳನ್ನು ಮಾಡಬೇಕು ಅಂತ ಹೇಳಿ ಅವನು ಡಿಸೈಡ್ ಮಾಡಬೇಕು. ಕರ್ಮನೇ ವ್ಯಕ್ತಿ ದಾರಿ ತಪ್ಪಿಸುತ್ತೆ ಅಂತಂದು ಹೇಳ್ತಾ ಇರ್ತಾರೆ. ಇಲ್ಲಿ ಕರ್ಮದ ಹೇಗೆ ದಾರಿ ತಪ್ಪಿಸುತ್ತೆ? ಮನುಷ್ಯನಿಗೆ ಫ್ರೀಡಮ್ ಇದೆ, ಒಳ್ಳೆಯದು ಕೆಟ್ಟದ್ದು 2 ಆಪ್ಷನ್ ಇದ್ದಾವೆ. ಅವನಿಗೆ ಒಳ್ಳೆಯದು ಕೆಟ್ಟದ್ದು ಯಾವುದು ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತಾಗುತ್ತೆ. ಇದಕ್ಕೆ ಯಾವುದೋ ಒಂದು ದೊಡ್ಡ ಗ್ರಂಥಗಳನ್ನು ಓದಬೇಕು ಅಂತ ಇಲ್ಲ, ಸಾಮಾನ್ಯ ಜ್ಞಾನ ಇದ್ದೇ ಇರುತ್ತೆ. ದೇವರು ಎಲ್ರಿಗೂ ಪ್ರತಿಯೊಬ್ಬರಿಗೂ ಇಟ್ಟಿರ್ತಾನೆ. ಹೀಗಿರಬೇಕಾದ್ರೆ ಅವನಿಗೆ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅನ್ನೋದು ಚೆನ್ನಾಗಿ ಗೊತ್ತು. ಮುಂದೆ ಅವನು ಯಾವ ಕರ್ಮಗಳನ್ನು ಮಾಡಬೇಕು ಅನ್ನೋದು ಅವನಿಗೆ ಬಿಟ್ಟಿದ್ದು. ಹೀಗಿರಬೇಕಾದ್ರೆ ಇಲ್ಲಿ ಕರ್ಮದ ತಪ್ಪು ಹೇಗಾಗುತ್ತೆ? ಯಾಕೆ ಕೆಲವೊಬ್ಬರು ಕರ್ಮವನ್ನು ವಿರೋಧಿಸ್ತಾರೆ? ಯಾಕೆ ಅಂದರೆ ಅವರು ತಮ್ಮ ತಪ್ಪನ್ನು ತಾವು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಹಾಗಾಗಿನೋ ಹಣೆ ಬರ ಮೇಲೇನೋ ಅಥವಾ ಕರ್ಮದ ಮೇಲೇನೋ ಹಾಕಿಬಿಡ್ತಾರೆ. ಪ್ರಪಂಚ ನಡಿಬೇಕು ಅಂದರೆ ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿಯಾದ ಕರ್ಮಗಳನ್ನು ಮಾಡಲೇಬೇಕು. ಇವಾಗ ನಾವಿಲ್ಲಿ ಬದುಕ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಕಾರಣ ಏನು ಅಂದರೆ ಪ್ರತಿಯೊಬ್ಬ ಕರ್ಮಗಳು. ಇವಾಗ ಒಬ್ಬನು ಭತ್ತ ಬೆಳಿತಾನೆ, ಇನ್ನೊಬ್ಬನು ಆ ಭತ್ತನ ಕ್ಲೀನ್ ಮಾಡಿ ಅದರಿಂದ ಅಕ್ಕಿ ತೆಗಿತಾನೆ. ಆ ಅಕ್ಕಿನ ಇನ್ನೊಬ್ಬನೇನು ಮಾಡ್ತಾನೆ, ಮಾರ್ಕೆಟ್ಗೆ ಹೋಗಿ ತೊಗೊಂಡೋಗಿ ಮಾರ್ತಾನೆ. ಆವಾಗ ಅಕ್ಕಿ ಅಂಗಡಿಗೆ ಬಂದಾಗ ಮಾತ್ರ ನಾವು ಅಂಗಡಿಯಿಂದ ತೊಗೊಂಬಂದು ಊಟ ಮಾಡ್ತೀವಿ. ಇವು ಎಲ್ಲ ಕರ್ಮಗಳು, ಭತ್ತ ಬೆಳೆಯೋದು ಒಂದು ಕರ್ಮ, ಅದನ್ನು ಕ್ಲೀನ್ ಮಾಡೋದು ಒಂದು ಕರ್ಮ, ಅದನ್ನು ಮಾರೋದೇನಿದೆಯಲ್ಲ ಅದು ಒಂದು ಕರ್ಮ. ಒಬ್ಬೊಬ್ಬರ ಕರ್ಮಗಳು ಒಂದೊಂದು ರೀತಿಯಲ್ಲಿ ಸಹಾಯ ಮಾಡ್ತಾ ಇದ್ದಾವೆ ಎಲ್ರಿಗೂ. ಮತ್ತು ಒಬ್ಬ ವ್ಯಕ್ತಿ ಇಲ್ಲಪ್ಪ ನನಗೆ ಏನೇನು ಬೇಡ ಅಂತಂದರೆ ಅವನು ತನ್ನ ಬಟ್ಟೆಗಾಗಲಿ ತನ್ನ ಊಟಕ್ಕಾಗಲಿ ಇರೋದೊಂದು ಸ್ಥಳಕ್ಕಾಗಲಿ ಕರ್ಮ ಒಂದಲ್ಲ ಒಂದು ರೀತಿಯಲ್ಲಿ ಮಾಡಲೇಬೇಕು. ಇಲ್ಲಿ ಕರ್ಮದಿಂದ ಯಾರು ತಪ್ಪಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಹಾಗಾಗಿ ಇಲ್ಲಿ ನಮಗೆ ಆಪ್ಷನ್ ಇರೋದ್ರಿಂದ 2 ಆಪ್ಷನ್ ಇರೋದ್ರಿಂದ ಒಳ್ಳೆಯದು ಮತ್ತು ಕೆಟ್ಟದ್ದು 2 ಆಪ್ಷನ್ ಇದೆ. ಮತ್ತು ನಮಗೆ ಫ್ರೀಡಮ್ ಕೂಡ ಇರೋದ್ರಿಂದ ಯಾವ ಕರ್ಮನ ಮಾಡಬೇಕು ಅನ್ನೋದು ನಮ್ಮ ಹತ್ರ ಇರುತ್ತೆ. ನಾವು ಆಲೋಚನೆ ಮಾಡಿ ಕರ್ಮಗಳನ್ನು ಮಾಡ್ತಾ ಬದುಕಬೇಕಾಗುತ್ತೆ. ಇಲ್ಲಿ ಕರ್ಮದ ತಪ್ಪು ಏನೂ ಇಲ್ಲ, ಕರ್ಮ ಏನು ಮಾಡೋದಿಲ್ಲ. ನಾವು ಮಾಡಿದ ಮೇಲೇ ಅದೊಂದು ಕರ್ಮ ಅಂತ ಅನಿಸ್ಕೊಳ್ಳೋದು. ಅಲ್ಲಿವರೆಗೂ ಯಾವ ಕರ್ಮನೂ ಇರೋದಿಲ್ಲ. ಹಾಗಾಗಿ ನಾವು ಪ್ರತಿಯೊಂದು ಕೆಲಸನ ಮಾಡೋಕ್ಕಿಂತ ಮುಂಚೆ 100 ಸಾರಿ ಯೋಚನೆ ಮಾಡಬೇಕಾಗುತ್ತೆ. ನೋಡಿ, ಇನ್ನೊಂದು ಫೈನಲ್ ಆಗಿ ನಾನು ಹೇಳೋದೇನು ಅಂತಂದರೆ, ಇವಾಗ ದೇವರ ಅಪ್ಪಣೆ ಇದೆ ಅಲ್ವಾ? ಭಗವಂತನಿಗೆ ಗೊತ್ತಿಲ್ಲದೇನೆ ಯಾವ ಒಂದು ಹುಲ್ಲು ಕಡ್ಡಿನೂ ಕೂಡ ಅಲುಗಾಡೋದಿಲ್ಲ ಅಂತ ಹೇಳ್ತಾರೆ. ಹಾಗಾದರೆ ನೋಡಿ, ನಾವಿಲ್ಲಿ ಬದುಕ್ತಾ ಇದ್ದೀವಿ, ನಾವಿಲ್ಲಿ ಸಂಸಾರ ಮಾಡ್ತಾ ಇದ್ದೀವಿ, ಇವೆಲ್ಲವೂ ಭಗವಂತನಿಗೆ ಗೊತ್ತಿಲ್ಲದೇ ಆಗ್ತಾ ಇದ್ದಾವ? ಚಾನ್ಸೇ ಇಲ್ಲ. ಈ ಸೃಷ್ಟಿ ಮತ್ತು ನಮ್ಮ ಒಂದು ಜೀವನ, ಹುಟ್ಟು ಸಾವು ಎಲ್ಲವೂ ಭಗವಂತನ ಒಂದು ನಿಯಮದ ಪ್ರಕಾರ ನಡೀತಾ ಇದ್ದಾವೆ. ಎಲ್ಲವನ್ನು ಭಗವಂತನೇ ನಡೆಸ್ತಾ ಇದ್ದಾನೆ. ಇದು ಒಂದು ನಾವು ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ನೋಡಿ, ಇಡೀ ಬ್ರಹ್ಮಾಂಡವನ್ನು, ಸಕಲ ಕೋಟಿ ಜೀವರಾಶಿಗಳನ್ನು ಭಗವಂತನೇ ಸೃಷ್ಟಿ ಮಾಡಿದ್ದಾನೆ. ಅವನೇ ಸೃಷ್ಟಿ ಮಾಡಿದ್ದಾನೆ ಅಂತಂದರೆ ಈ ಬ್ರಹ್ಮಾಂಡದಲ್ಲಿ ಏನೆಲ್ಲ ಇದೆ, ಯಾವ ಜೀವಿ ಏನೆಲ್ಲ ಮಾಡ್ತಾ ಇದೆ, ಪ್ರತಿಯೊಂದು ಜ್ಞಾನನೂ ಭಗವಂತನ ಹತ್ತಿರ ಇರುತ್ತೆ. ಭಗವಂತನಿಗೆ ಗೊತ್ತಾಗುತ್ತೆ. ಭಗವಂತನಿಗೆ ಗೊತ್ತಾಗದೇ ಇರೋ ವಿಷಯ ಯಾವುದೂ ಇಲ್ಲ. ಯಾಕಂದರೆ ಅವನೇ ಅಲ್ವಾ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿರೋದು. ಹಾಗಾಗಿ ನಾನು ಹೇಳೋದೇನೆಂದರೆ ಫೈನಲ್ ಆಗಿ ಸ್ನೇಹಿತರೆ, ಪ್ರತಿಯೊಬ್ಬರು ಭಗವಂತನನ್ನು ತಿಳ್ಕೋಬೇಕು, ಮುಕ್ತಿಯನ್ನು ಹೊಂದಬೇಕು. ಈ ಮುಕ್ತಿಯನ್ನು ಹೊಂದೋಕ್ಕೆ, ಭಗವಂತನನ್ನು ತಿಳ್ಕೊಳ್ಳೋದಕ್ಕೆ ಮತ್ತು ಸಂಸಾರವನ್ನು ಬಿಡಬೇಕು ಅಂತ ಏನೂ ಇಲ್ಲ. ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ಇದನ್ನು ಮಾಡ್ಬೋದು. ಇದೇನು ದೊಡ್ಡ ವಿಷಯ ಏನಲ್ಲ. ಸ್ವಲ್ಪ ನಾವು ತಾರ್ಕಿಕವಾಗಿ ಯೋಚನೆ ಮಾಡಬೇಕಷ್ಟೇ.
ಆಮೇಲೆ ಧಾರ್ಮಿಕವಾದ ನಂಬಿಕೆಗಳು ನಮ್ಮಲ್ಲಿ ಏನೇ ಇರಲಿ ಬಟ್ ದೇವರು ನಮಗೆ ಅಂತ ಸ್ವಂತ ಬುದ್ಧಿ ಕೊಟ್ಟಿದ್ದಾನೆ. ಆ ಒಂದು ಬುದ್ಧಿಯಿಂದ ನಾವು ತಾರ್ಕಿಕವಾಗಿ ಯೋಚನೆ ಮಾಡಿ ಇವುಗಳನ್ನು ಮಾಡಬೇಕಾಗುತ್ತೆ.